ನೀನು ಬರ್ತೇನೆ. ಯಾಕೆ ಇಷ್ಟೊಂದು ಕೋಪದಲ್ಲಿದ್ದೀರಲ್ಲ? ಏನಾಯ್ತು ನಿಮ್ಗೆ? ನನ್ನ ಮೇಲೆ ನಿಮಗೆ ಪ್ರೀತಿ ಇಲ್ವಾ? ಪ್ರೀತಿ ಪ್ರೇಮ ನೆಲ ಸುಟ್ಟು ಹಾಕು. ಇಲ್ಲಿಗೆ ಯಾಕೆ ಬಂದೆ ಅದನ್ನ ಹೇಳ ಸಾಕು. ನಿಮ್ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು. ಅದಕ್ಕೋಸ್ಕರ ನಿಮ್ಮನ್ನ ಕಾಣ್ಬೇಕು ಅಂತ ಬಂದೆ. ಬಂದಿಲ್ಲ, ಬಂದು ವಿಷಯ ಹೇಳು. ನಾನೀಗ ನಿಜವಾಗ್ಲೂ 3 ತಿಂಗಳ ಗರ್ಭಿಣಿ. ನೀ ಗರ್ಭಿಣಿ ಅನ್ನೋದು ನಾನೇನು ಮಾಡಲಿ? ಹೆಣ್ಣಾದ್ಮೇಲೆ ತೊಡಗೋ, ಆಮೇಲೆ ಆಸ್ಪತ್ರೆಗೆ ಹೋಗು. ಯಾರಿಗಿನ ಹಾಕೈತಿ ಡಾಕ್ಟರ್ ಕೈಯ ಕೂಸರು ಕೊಡ್ತಾರೆ. ಅದನ್ನು ಬೇಕಾದ್ರೆ ಸಾಕು, ಬೇಡವಾದ್ರೆ ಯಾವ್ದಾದ್ರು ಕೆರೆಗೆ ಬಾಯಿಗೆ ಬಿಸಾಕಿ ನೀವು ನನ್ನ ಪ್ರೀತಿ ಪ್ರೇಮ ಮಾಡಿ ಗರ್ಭಿಣಿ ಮಾಡಿದ್ದು ಮಾತಾಡ್ರೆ ನನ್ನ ಮಾಂಗಲ್ಯ ಕಟ್ಟೋದಿಲ್ವಾ? ತಾಳಿ ಕಟ್ಟುವ ಸಲುವಾಗಿ ನಿನ್ನ ಪ್ರೀತಿ ಪ್ರೇಮ ಮಾಡಿದ ರೂಪ. ಮಸ್ತ್ ಮಜಾ ಮಾಡುತ್ತಾ ನಿನ್ನ ಪ್ರೀತಿಸಿದೆ. ಈಗ ನೀನು ಗರ್ಭಿಣಿ. ನೀನ್ಯಾರು ನಾನ್ಯಾರು? ನನ್ನ ದಾರಿ ನಾನು ನೋಡ್ಕೋತೀನಿ, ನಿನ್ನ ದಾರಿ ಅದೇನೇ ಆಗ್ಲಿ, ನೀ ನನ್ನನ್ನ ಗರ್ಭಿಣಿ ಮಾಡಿದ್ಯಾ ಅಂದಲೇ ನೀನೇ ನನ್ನ ಕೋಳಿಗೆ ತಾಳಿ ಕಟ್ಟಬೇಕು. ಅಯ್ಯೋ ಹುಚ್ಚಿ, ಗರ್ಭಿಣಿ ಮಾಡಿದ್ರೆಲ್ಲ ನಾನು ತಾಳಿ ಕಟ್ಟು ಪದ್ಧತಿ ನನ್ನಲ್ಲಿದ್ದಿದ್ರೆ ಇಷ್ಟೊತ್ತಿಗೆ ಎಷ್ಟೋ ಹೆಂಗಸರು ನಾನು ಹ್ಯಾಂಡ್ ಹಾಕಿದ್ರು. ಈ ಕರೆಯುವ ಕರ್ಮೇಂದ್ರ ಮಾತನಾಡಿ ಮದುವೆಗೆ ಮುಂಚಿಸಿ ಮತ್ತೆ ಕೈ ಬಿಟ್ಟಿದ್ದೀನಿ. ಅದೇ ಈ ಕರ್ಮೇಂದ್ರನ ನೀತಿಯಾಗಿದೆ ಹೊರತು ಕೈಯಿಂದ ತಾಳಿ ಕಟ್ಟುವ ಕಾನೂನು ಈ ಕರ್ಮೇಂದ್ರ ಗತಿಯಲ್ಲೇ ಇಲ್ಲ. ಅದರಲ್ಲಿ ಇನ್ನೊಬ್ಬಳು ಪಾಪ ಪಾಡಿಗೆ ಹಣ ಬಿಸಾಕ್ತೀನಿ. ಎಲ್ಲಿ ಅದು ಬದುಕೋ ನಾಚಿಕೆಲ್ಲದ ನಾಯಿ, ಮಮತೆಯ ಮಾತುಗಳ ನಾಡಿ, ಹಾಲಿನಲ್ಲಿ ಹುಳಿ ಹಿಂಡಿ ನನ್ನನ್ನೇ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟು ನಡುವಿನಲ್ಲಿ ಕೈ ಬಿಡ್ತಾ ನನ್ನ ಪಾಪ ನಿನಗೆ ತಟ್ಟನೆ ಬಿಡ್ಲಾರ್ದು. ಪಾಪ ಪಾಪ ಪುಣ್ಯ ಎಲ್ಲಿದೆ? ಪಾಪ ಎಲ್ಲಿದೆ ಪುಣ್ಯ? ಏ ರೂಪ, ಈ ಪಾಪ ಪುಣ್ಯನ ಅರ್ಥ ನಿನಗೇನಾದ್ರೂ ಗೊತ್ತಾ? ನಾನು ಹೇಳ್ತೀನಿ ಕೇಳು. ಈ ಕಲಿಯುಗದಲ್ಲಿ ನ್ಯಾಯ ನೀತಿ ಧರ್ಮನ ಬಿಟ್ಟು ಒಬ್ಬರ ಕುಸ್ತಿ ನೀತಿಗೆ ಮತ್ತೊಬ್ಬರ ಬದುಕು ಪುಣ್ಯದ ಕೆಲಸ. ಸಾರ್ವಜನಿಕ ಮತ್ತೊಬ್ಬರನ್ನು ಬದುಕುವುದೇ ಮಹಾಪಾಪದ ಕೆಲಸ. ಈ ಪಾಪ ಪುಣ್ಯಗಳ ಮಾರ್ಗನ ಬಿಟ್ಟು ಮುಂದೆ ನೀನು ಬದುಕುವ ದಾರಿ ನೋಡಬೇಕು. ನೋಡು, ಡಾಕ್ಟರ್ ಹತ್ರ ಹೋಗು, ದುಡ್ಡು ಬಿಸಾಕು. ನಿನ್ನ ಹೊಟ್ಟೆಲಿರುವ ಪಾಪದ ಪಿಂಡನ ಆಚೆಗೆ ತೆಗಿತಾರೆ. ಮತ್ತೆ ಈ ಸಮಾಜದಲ್ಲಿ ನೀನು ಪ್ರಗತಿಯಂತೆಯೇ ನಿನಗಾಗಿ ಒಬ್ಬ ಯಾವನಾದ್ರೂ ಬಡ ಭಿಕಾರಿ ಸಿಕ್ಕೇ ಅವನಿಂದ ನೀನು ತಾಳಿ ಕಟ್ಟಿಸಿಕೊಂಡು ಆರಾಮಾಗಿಬಿಡು. ನನ್ನ ಹಿಂದೆ ಬರಬೇಡ. ಬಂದರೆ ನಿನಗೆ ನರಕ ತಪ್ಪಿದ್ದಲ್ಲ. ಯಾಕಂದ್ರ ನನ್ನ ಸಾಯಿಸಿದೆ.